ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ. ಬ್ಲೇಸ್ ಅಂತ ಹೇಳಿದರೆ ಯಾರಂತ ತಿಳ್ಕೊಳ್ಬೇಡಿ. ಇನ್ಸ್ಟಾಗ್ರಾಮ್ ಪೇಜ್ನ ಐಡಿಯ ಹೆಸರು ಬ್ಲೇಸ್ 155 ಅಂತ. ಆ ಒಂದು ಕಾರಣದಿಂದ ನಾನು ಬ್ಲೇಸ್ ಅಂತ ಹೇಳಿದ್ದು. ಅಂದರೆ ಯೂಟ್ಯೂಬ್ ಚಾನಲ್ ಕೂಡ ಇತ್ತು, ಅದಕ್ಕಿಂತ ಮೊದಲೇ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೆ. ಬಟ್ ಆ ಒಂದು ಯೂಟ್ಯೂಬ್ ಚಾನಲ್ ಏನುಂಟು, ನಾನು ಶಾರ್ಟ್ಸ್ ಮಾತ್ರ ಹಾಕ್ತಾ ಇದ್ದೆ. ವ್ಲಾಗ್ ಆಗಿರ್ಬೋದು, ಈ ರೀತಿಯ ವೀಡಿಯೋ ಯಾವುದು ಕೂಡ ಬಿಟ್ಟಿರಲಿಲ್ಲ. ಇದೇ ಫಸ್ಟ್ ಟೈಮ್ ಮಾಡ್ತಿರುವಂಥದ್ದು. ಆ ಒಂದು ಕಾರಣದಿಂದ ನಿಮಗೆ ಯಾರಂತ ಗೊತ್ತಿರಲಿಕ್ಕಿಲ್ಲ. ಆ್ಯಂಡ್ ನಾನು ಈಗ ಸಡನ್ನಾಗಿ ವ್ಲಾಗ್ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದರೆ, ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ನ ರೀತಿ ಒಂದು ಸ್ಪ್ಲೆಂಡರನ್ನು ಮೋಡಿಫಿಕೇಷನ್ಸ್ ಮಾಡಿದ್ದೆ. ಆ ಒಂದು ಸ್ಪ್ಲೆಂಡರಲ್ಲಿ ಏನಂತ ಹೇಳಿದರೆ ತುಂಬ ವೈರಲ್ ಆಗಿತ್ತು ಆ ವಿಡಿಯೋ. ಅಂದರೆ ಒಂದು ವಿಡಿಯೋ ಮಾತ್ರ ಬಿಟ್ಟಿರಲಿಲ್ಲ, ನಾನು ಪಾರ್ಟ್ ವೈಸ್ ಕೆಲವೊಂದು ತುಂಬ ವಿಡಿಯೋ ಬಿಟ್ಟಿದ್ದೆ. ಅಂತ ಹೇಳಿದರೆ ಅದು ವೈರಲ್ ಕೂಡ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ಕೂಡ ಒಂದು 4-5 ವೀಡಿಯೋ ಏನು ಆಲ್ಮೋಸ್ಟ್ 2.6 ಮಿಲಿಯನ್ಸ್, 2.5 ಮಿಲಿಯನ್ಸ್, 2.7 ಮಿಲಿಯನ್ಸ್, 1 ಮಿಲಿಯನ್ಸ್, 2 ಮಿಲಿಯನ್ಸ್ ಆ ರೀತಿಯೆಲ್ಲ ಹೋಗಿತ್ತು. ಅದರಲ್ಲಿ ತುಂಬ ಕಮೆಂಟ್ಸ್ ಇತ್ತು, ಕೆಲವೊಂದು ಕ್ವಶನ್ಸ್ ಇತ್ತು. ಅದಕ್ಕೆ ಆನ್ಸರ್ ಹೇಳಲಿಕ್ಕೆ ನನಗೆ ಈ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡುವಷ್ಟು ಹೊತ್ತಿರಲಿಲ್ಲ, ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿರುವಂಥದ್ದು. ಅಂದರೆ ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಮೊದಲೇ ಇತ್ತು. ಇದರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಆಲ್ಮೋಸ್ಟ್ ಒಂದು 15,000 ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ. ಬಟ್ ಅದೆಲ್ಲ ಬಂದಿರುವಂಥದ್ದು ಯಾವುದರಲ್ಲಿ ಅಂತ ಹೇಳಿದರೆ, ಒಂದು ಶಾರ್ಟ್ಸ್ ಹಾಕಿ ಅದರಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಇದರಲ್ಲಿ ಕೂಡ ಯೂಟ್ಯೂಬಲ್ಲಿ ಕೂಡ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಬರಬೇಕಂತ ಹೇಳಿದರೆ ಆಲ್ಮೋಸ್ಟ್ 186 ಏನೋ 180 ಸಮಥಿಂಗ್ ವೀಡಿಯೋಸ್ ಬಿಟ್ಟಿದ್ದೇನೆ. ನೀವು ನೋಡ್ತಾ ಇರ್ಬೋದು. ಅಷ್ಟೆಲ್ಲ ವೀಡಿಯೋ ಬಿಟ್ಟಿರುವ ಕಾರಣ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ, ಸುಮ್ಮನೆ ಬಂದಿಲ್ಲ. ಇನ್ನು ಮುಂದೆ ನಾನು ಬ್ಲಾಗ್ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಿಮ್ಮ ಸಪೋರ್ಟ್ ತುಂಬ ಬೇಕು, ನಿಮ್ಮ ಸಪೋರ್ಟ್ ತುಂಬ ಸಿಗ್ತದಂತ ಅಂದ್ಕೊಂಡಿದ್ದೇನೆ. ಇನ್ನು ಮುಂದೆ ಎಲ್ಲ ಈ ಒಂದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಒಂದು ಸ್ಪ್ಲೆಂಡರನ್ನೇ ನಾನು ಮೋಡಿಫಿಕೇಷನ್ಸ್ ಮಾಡಿರುವಂಥದ್ದು. ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೇನೆ ನಾನು ಈ ಒಂದು ಗಾಡಿ ಯಾವ ರೀತಿ ಮೋಡಿಫಿಕೇಷನ್ಸ್ ಮಾಡಿದ್ದೇನೆ ಅಂತ. ನಾನು ಫಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೇನೆ ಈ ಗಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ. ತುಂಬ ಚೇಂಜಸ್ ಆಗಿದೆ, ತುಂಬ ಬಿಟ್ಟು ತುಂಬ. ಚೇಸ್ ಮತ್ತು ಇಂಜಿನ್ ಬಿಟ್ಟರೆ ಮತ್ತು ಯಾವುದು ಕೂಡ ಇದರಲ್ಲಿ ಹಳೇದಿಲ್ಲ, ಎಲ್ಲ ಚೇಂಜಸ್ ಆಗಿದೆ. 7 o'clock ಆಗ್ತಾ ಬಂತು ರಾತ್ರಿ. ಆ ಕಾರಣದಿಂದ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಇನ್ನೊಂದು ವೀಡಿಯೋದಲ್ಲಿ, ನಾಳೆ ವೀಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಕಾಣಿಸ್ತೇನೆ ಈ ಗಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಎಂತ ಏನು ಎಲ್ಲವೂ ಹೇಳ್ತೇನೆ. ಪಾರ್ಟ್ ವೈಸ್ ಅಂತ ಹೇಳಿದರೆ ದಿನಕ್ಕೊಂದು ವೀಡಿಯೋದ ಮುಖಾಂತರ ನಿಮಗೆ ಎಲ್ಲ ಒಂದು ನಿಮ್ಮ ಇನ್ಸ್ಟಾಗ್ರಾಮಲ್ಲಿರುವಂತಹ ಎಲ್ಲ ಕ್ವಶನ್ಸಿಗೆ ನಾನು ಆನ್ಸರ್ ಮಾಡಲಿಕ್ಕೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಬ್ಲಾಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ನಿಮ್ಮ ಸಪೋರ್ಟ್ ತುಂಬ ಬೇಕು, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಈ ಒಂದು ವಿಡಿಯೋ ಇಷ್ಟ ಆಗಲಿಕ್ಕೆ ಇದರಲ್ಲಿ ಏನು ಕೂಡ ಇಲ್ಲ, ನಿಮ್ಮ ಸಪೋರ್ಟ್ ಬೇಕು. ಇನ್ನು ಮುಂದೆ ನಾಳೆಯ ವೀಡಿಯೋಗೆ ನೀವು ಕಾಯ್ತಾ ಇದ್ದರೆ ಇವತ್ತೊಂದು ಲೈಕ್ ಮಾಡಿ, ಕಮೆಂಟಲ್ಲಿ ಕಾಯ್ತಾ ಇದ್ದೇನೆ. ಏನಾದರೂ ಒಂದು ಕಮೆಂಟ್ ಹಾಕಿ, ನಿಮ್ಮ ಕಮೆಂಟ್ ಓದೋದಕ್ಕೆ ನಾನು ಕಾಯ್ತಾ ಇರ್ತೇನೆ. ನಾಳೆ ಎಲ್ಲ ಈ ಬೈಕ್ನ ಎಲ್ಲ ರಿವ್ಯೂ ಮಾಡ್ತೇನೆ, ಏನೇನು ಚೇಂಜಸ್ ಮಾಡಿದ್ದೇನೆ ಹಾಗೆ ಹೀಗೆ ಅಂತ. ಕೆಲವೊಂದು ನಿಮಗೆ ಏನಾದರೂ ಕ್ವಶನ್ಸ್ ಇದ್ದರೆ ಇದರಲ್ಲಿ ಕೂಡ ಕೇಳ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಬಾಯ್, ನಾಳೆ ಸಿಗೋಣ. ಬಾಯ್ ಬಾಯ್ ಬಾಯ್.